ಕೆಸರನ್ನ ಚಾಕ್ಲೇಟ್ ಅಂತ ಹೇಳ್ತಿರೋದು ಅವಳು. ಮಿಸ್ಟೇಕ್ಸ್ ಎಲ್ಲ ಇರಬಹುದು, ಹೊಟ್ಟೆಗೆ ಹಾಕೊಳ್ಳಿ. ಯಾವ ಇವೆಲ್ಲ ಅಕ್ಕ ಅಂತ ಒಂದು ಮರ್ಯಾದೆ ಇಲ್ಲ. ಹೌದು, ಯಾಕೆ ಮರ್ಯಾದೆ? ಚಂದ ಮಾಡಿ ಕಾಯಿನ ರುಬ್ಬಿ ಬೆಲ್ಲ ಒಂಚೂರು ಪುಡಿ ಮಾಡಿ ಹಣಿ ಮಾಡಿ. ಎಲ್ರಿಗೂ ನಮಸ್ಕಾರ. ಹರ್ಷೀಸ್ ಡೈರಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಮೋಸ್ಟ್ ವೆಲ್ಕಮ್. ಸೊ ಫಸ್ಟಿಗೆ ನಾನು ಊರಿಗೆ ಹೋಗ್ತಾ ಇರೋವಂಥದ್ದು ಒಂದು ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಮಾಡಿ ತುಂಬ ದಿವಸ ಆಗಿತ್ತು, ವ್ಲಾಗ್ ಇವಾಗ ಅಪ್ಲೋಡ್ ಮಾಡ್ತಿರೋದಲ್ವಾ, ಹಾಗಾಗಿ ಸೊ ಊರಿಗೆ ಹೊರಡ್ತಾ ಇದ್ದೀನಿ. ರಾಜಾಜಿನಗರದಲ್ಲಿ ಬಸ್ಸಿಗೆ ವೆಯ್ಟಿಂಗ್ ಮಾಡ್ತಾ ಇರೋದು. ಸೊ ವೆಯ್ಟ್ ಮಾಡೋದು ತುಂಬಾ ಕಷ್ಟದ ಕೆಲಸ, ನಿಮಗೆ ಕೂಡ ಗೊತ್ತಿರೋವಂಥದ್ದೇ. ಆಚೆ ಈಚೆ ನೋಡ್ಕೊಂಡು ಕಾಲ ಕಳೆದೆ. ಸೊ ಫೈನಲಿ ಬಸ್ ಬಂತು. ಊರಿಗೆ ಹೋಗಬೇಕಾದ್ರೆ ಮುಖದಲ್ಲೊಂದು ಆ ಖುಷಿ ಇದೆಯಲ್ಲ, ಅದು ಆ ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತು. ಸೊ ಬಸ್ಸಲ್ಲಿ ಹೋಗಬೇಕಾದ್ರೆ ಹಾಗೆ ಒಂದು ರ್ಯಾಂಡಮ್ ಆಗಿ ವಿಡಿಯೋ ಮಾಡೇ ಬಿಟ್ಟೆ. ಎಲ್ರಿಗೂ ನಮಸ್ಕಾರ. ಸೊ ಏನಿವೆ ಫಸ್ಟ್ ವ್ಲಾಗ್ ಏನು ಮಾಡೋಣ ಅಂತ ಅನ್ಕೊತಾ ಇದ್ದೆ. ಸೊ ನಾನು ಬೆಂಗಳೂರಿನ ನಮ್ಮ ಮನೆಗೆ ಬಂದಿದ್ದೀನಿ, ಕಳಸ. ಸೊ ನಮ್ಮ ಮನೆಯೇ ಯಾಕೆ ತೋರಿಸ್ಬಾರ್ದು, ಮನೆ ಸುತ್ತಮುತ್ತನೇ ಯಾಕೆ ತೋರಿಸ್ಬಾರ್ದು ಅಂತ ಅನ್ನಿಸ್ತು. ನೋಡಿ ನಮ್ಮ ಹಿರಿಯಮ್ಮ ಬಂದಿದ್ದಾರೆ, ತೋರಿಸು ಹಿರಿಯಮ್ಮನ, ಹಾಯ್ ಮಾಡಿ. ತೋರಿಸ್ಬಾರ್ದು ಅಂತ ಅಂದ್ಕೊಂಡೆ. ಈಗ ಚಾನಲ್ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲರೂ ಕೂಡ. ತಡಿ ಅನುಷ್ ಹಿಡ್ಕೊ, ನನ್ನ ಕಸಿನ್ ಕ್ಯಾಮ್ರಾಮ್ಯಾನ್ ಆಗಿದ್ದಾಳೆ. ಓಕೆ, ಎಲ್ಲರೂ ದಯವಿಟ್ಟು ಎಲ್ಲರೂ ಹೇಳೋ ಥರ ಹರ್ಷೀಸ್ ಡೈರಿನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಇನ್ನೇನು ಶೇರ್ ಮಾಡಿ. ಫಸ್ಟ್ ವಿಡಿಯೋ ಅಲ್ಲ, ಸ್ವಲ್ಪ ವ್ಯೂ ಸೂಪರ್ ಆಗಿದೆ. ಕ್ಯಾಮ್ರಾಮ್ಯಾನ್ ಇವರೇ, ಹಾಯ್ ಮಾಡು. ಹಾಂ, ನನ್ನ ತಮ್ಮ ಇವನು. ಏನು ಹೆಸರು? ಪ್ರತೀತ್ ಅಂತನಾ? ಓಕೆ, ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಂತೀಯ? ಜರ್ನಿ ಬೆಸ್ಟ್ ಜರ್ನಿ. ನಿತ್ಕೊಂಡು ಮಾತಾಡೋ. ಬೆಸ್ಟ್ ಜರ್ನಿ. ಜರ್ನಿ ಚೆನ್ನಾಗಿ ನಡೀಲಿ ಅಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್. ನೀ ಏನಂತೀಯ? ಇವಳು ಆ್ಯಕ್ಚುಲಿ ಕೇಳಿಲ್ಲ ನೀನು ಯಾಕೆ ವ್ಲಾಗ್ ಮಾಡಬಾರ್ದು ಅಂತ. ಈಗ ಅದಕ್ಕೆ ಅವಳ ಹತ್ರನೇ ನಾನು ಯಾವಾಗ್ಲೂ ವ್ಲಾಗ್ ನೋಡ್ತಾ ಇರ್ತೇನೆ. ಒಂದು ಮಿಸ್ಟೇಕ್ ಆಗಿದೆ, ನೀವು ಮಾಡ್ಬೋದಿತ್ತಲ್ಲ ಅಂತ ಅದಕ್ಕೆ ಹೇಳ್ದೆ. ಮಾಡ್ತಾ ಇದ್ದಾಳೆ, ಮಾಡ್ಲಿ, ಒಳ್ಳೇದಾಗ್ಲಿ. ಆನಂದ ಬಾಷ್ಪ ಬರ್ತಾ ಇದೆ. ತುಂಬ ಥ್ಯಾಂಕ್ ಯು ಸೋ ಮಚ್ ರಾಗಿಣಿ. ಸೊ ರಾಗಿಣಿನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಬನ್ನಿ ಎಲ್ಲ ವಿಡಿಯೋನ ನೋಡ್ಕೊಂಬರೋಣ. ಸೊ ಕಾಫಿ ಕುಡಿಯೋಣ ಬನ್ನಿ ಅಂತ ಕರೆದ್ರು. ಕಾಫಿ ಹಂಡಗಳು ನಾವು. ಕಸಿನ್ಸ್ ಸೇರಿದಾಗ ನಾವೆಲ್ಲ ಊನೋ ಆಡೋದು, ಲೂಡೋ, ಆಮೇಲೆ ಹೊರಗಡೆ ಕ್ರಿಕೆಟ್ ಆಡೋದಂತೆ, ಡ್ಯಾನ್ಸ್ ಮಾಡೋದು, ಇವೆಲ್ಲ ಕಾಮನ್ನು. ಸೊ ಊನೋ ಮಾತ್ರ ಲಾಕ್ಡೌನಲ್ಲಿ ಸ್ಟಾರ್ಟ್ ಆಗಿರೋದು. ತುಂಬ ಕ್ರೇಜಿಯಾಗಿ ಆಡ್ತಾಯಿದ್ವಿ, ನನ್ನ ತಮ್ಮ ಎಲ್ಲ ಕಸಿನ್ಸು ಎಲ್ಲ ಸೇರಿದ ತುಂಬ ಟೈಮ್ ಆಗಿತ್ತು. ಆಮೇಲೆ ಊನೋ ಕೂಡ ಆಡಿದ್ವಿ. ನಿಮಗೆ ಎಷ್ಟು ಜನರಿಗೆ ಗೊತ್ತು ಊನೋ? ಒಂಥರ ಕ್ರೇಜಿ ಗೇಮ್ ಅಲ್ವಾ ಇದು ಆಡ್ತಾಯಿದ್ವಿ. ಗೋ. ಹಾಯ್ 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 ಮಾಡು, ಹಾಯ್ ಮಾಡಿ. ನಾ ಬರಕ್ಕೂ ಹೋದೆ. ಓ ಮೈ ಗಾಡ್. ವ್ಯೂವರ್ಸಿಗೆಲ್ಲ ಹಾಯ್ ಮಾಡ್ತಾ ಇದ್ದಾಳೆ. ಬಾಯ್. ಹಾಯ್ ಅಣ್ಣ. ಹಾಯ್. ಬೆಚ್ಚಗೆ ಕೂತಿದ್ದಾರೆ ನಮ್ಮ ಅಜ್ಜ. ಹೇಗಿದೆ ಚಳಿ? ಓ ಏನ್ರಿ ವಿಡಿಯೋ? ಹಾಯ್ ಮಾಡು, ಹಾಯ್ ಮಾಡ್ರಿ, ಹಾಯ್ ಮಾಡೆ. ಅಜ್ಜ ಅಜ್ಜಿ ಎಲ್ಲರ ಹತ್ರನೂ ಹಾಯ್ ಮಾಡಿಸಿದ್ದೆ ಆಯಿತು, ಖುಷಿ ಅಲ್ವಾ? ಅದು ನೋಡಿ ದೊಡ್ಡಪ್ಪನ ಮನೆ. ಈಗ ನೋಡಿ ಇರೋದು ಮಜಾ. ಬಂದವರಿಗೆ ನಾಯಿ ಹೆದರಿಸ್ಬೇಕು, ಬೊಗಳಬೇಕು. ಆದರೆ ಇಲ್ಲಾಗಿದ್ದೆ ಉಲ್ಟಾ. ಏನಾಯಿತು ನೋಡಿ. 3, 2, 1 ಗೋ. ನಾನು ಮತ್ತು ನನ್ನ ಕಸಿನ್ಸ್ ಇದ್ದರು. ಸೊ ಇನ್ನೊಂದು ಕಸಿನ್ ಮನೆ ಇದೆ ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ದೂರ, ವಾಕೇಬಲ್ ಡಿಸ್ಟೆನ್ಸು. ಅಲ್ಲಿಗೆ ಹೋಗೋಣ ಅಂತ ಇದ್ದೀವಿ. ಸೊ ಹೋಗ್ತಾ ಅಂದರೆ ಡೈರೆಕ್ಟಾಗಿ ಹೋಗಿ ನಿಮಗೆ ಎಲ್ಲ ತೋರ್ಸೋಕ್ಕಾಗಲ್ಲಲ್ವ, ಅದಕ್ಕೆ ಸ್ವಲ್ಪ ಒಂದು ಸ್ಮಾಲ್ ಇಂಟ್ರಡಕ್ಷನ್ ಕೊಡೋಣ ಅಂತ ಹೇಳ್ತಾ ಇದ್ದೀನಿ.
ಅಲ್ಲಿ ಹೋದಾಗ ಒಂಥರ ಮಸ್ತ್ ಮಜಾ ಇರುತ್ತೆ. ರೀಲ್ಸ್ ಮಾಡ್ತೀವಿ, ಮಾತಾಡ್ತೀವಿ, ಹರಟೆ ಹೊಡಿತೀವಿ. ತುಂಬ ಟೈಮ್ ಆಗಿತ್ತು ಸಿಗದೆ. ಯಾವಾಗಲೂ ಮೆಸೇಜ್ ಮಾಡ್ತಾಯಿದ್ರು ಅವರು, ಮನೆಗೆ ಬಂದಾಗ ಬಾ ಅಂತ. ಹಾಗಾಗಿ ಹೋಗೋಕ್ಕೆ ಹೊರಟಿದ್ದೀವಿ. ಸೊ ದಾರಿಯಲ್ಲಿ ಹೋಗ್ತಾ ಒಂದಷ್ಟು ವ್ಲಾಗ್ಸ್ಗಳನ್ನು ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ಎಲ್ಲಿಗೆ ಹೋಗ್ತಾ ಇರೋದು? ಮಂಚಾಡಿ. ಹೌದು, ಹಾಂ, ಮೇಲ್ಮಂಚಡಿ ಕೆಳಮಂಚಡಿ. ಊರಿನ ಹೆಸರು ಬೇಸಿದ್ರ ಅಂತ ಅನಿಸ್ಬೋದು, ಆದರೆ ಅದೇ ಥರ ಇರೋದು ಇಲ್ಲೆಲ್ಲ ಊರು. ನಮ್ಮದು ಅಡಿಕೆದಾಳು ಅಂತ, 300 ಪಾಲು ಅಡಿಕೆದಾಳು, 300 ಪಾಲು. ನೋಡಿ ಫ್ರೆಂಡ್ಸ್, ನಮ್ಮೂರು ಬಸ್ಸು ಫ್ರೆಂಡ್ಸ್, KKB. ಅಂತ ಒಂದು ಮರ್ಯಾದೆ ಇಲ್ಲ. ಹೌದು, ಯಾಕೆ ಮರ್ಯಾದೆ? ಗೇಟ್ ಹಾಕ ನಾಯಿ. ಹಳ್ಳಿ ಮನೆಯನ್ನು ತೋರಿಸ್ತೀನಿ ಬನ್ನಿ. ಪುಟ್ ಪುಟ್ ಕಿಟಕಿ ಚಂದ ಅಲ್ಲ? ಯಾವ್ದಿದ? ಓ, ಬೆಸ್ಟ್. ಅವಲಕ್ಕಿ ಸ್ವೀಟ್ ಮಾಡಿದ್ದಾರೆ. ತೆಳು ಅವಲಕ್ಕಿಯ ಸ್ವೀಟ್ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ಅದು ಮಾಡೋದು ಹಿಂಗೆ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಮಾಡೋದು ಅಂತ ಹೇಳಿ. ಪೇಪರ್ ಅವಲಕ್ಕಿ ನೆನೆಸಿ, ಪೇಪರ್ ಅಲ್ಲ ತೆಳು, ಅದು ಕಟ್ ಮಾಡ್ತೀನಿ. ಹೆಂಗೆ ಮಾಡೋದು ಹೇಳಿ. ನಾಚಿಕೆ. ಪೇಪರ್ ಅವಲಕ್ಕಿ ನೆನ್ಸ್ಬಿಟ್ಟು ಮೇಲ್ಗಡೆ ಧೂಳೆಲ್ಲ ಒಂಚೂರು ನೀರ್ ಜಾಸ್ತಿ ಹಾಕಿ ಬಗ್ಸ್ಬೇಕು. ಆಮೇಲೆ ಕಾಯಿ ತುರ್ದು ಚಂದ ಮಾಡಿ ಕಾಯಿನ ರುಬ್ಬಿ ಬೆಲ್ಲನ ಒಂಚೂರು ಪುಡಿ ಮಾಡಿ ಹಣಿ ಮಾಡಿ ಹಾಕಿ ಒಟ್ಟಿಗೆ ಇಟ್ಕೊಂಡು ಮುಚ್ಚಿಬಿಟ್ರೆ ಸರಿ. ತುಪ್ಪ ಬೇಡ, ಬೆಲ್ಲ, ಕಾಯಿ ತುರಿ, ಅವಲಕ್ಕಿ ಮೂರನ್ನ ಹಾಕಿ ಬಾಣಲಿಗೆ ಮುಚ್ಚಿ ಬಿಡೋದು. ಆಮೇಲೆ ಸ್ವೀಟು ರೆಡಿ. ಸ್ವೀಟ್ ರೆಡಿ. ಚೆನ್ನಾಗಿದೆ. ಗೊತ್ತಾಯ್ತಲ್ಲ, ಸುಮ್ಮನೆ ತಿನ್ನೋದಲ್ಲ, ಮನೇಲಿ ಮಾಡ್ಬೇಕು. ಓಕೆ, ನಾನು ಅವಾಗ ಅಲ್ಲಿಗೆ ಬಂದೆ ನಾನು ಅಲ್ಲಿಗೆ. ಸೊ ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ವಾ, ಅದಕ್ಕೆ ಒಂದು ಅಭಿಪ್ರಾಯವನ್ನು ಕೇಳೋಣ ಅಂತ. ಇವರು ರಮ್ಯಾ ಅಂತ, ನನ್ನ ಫಸ್ಟ್ ವ್ಲಾಗಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಆರಾಮ? ಏನು ಮಾಡಿದೆ, ಎಲ್ಲಿಗೆ ಸ್ಟಾಪ್ ಮಾಡಿದೆ? ಅದು ರಮ್ಯಾ ಅಂತ ಫಸ್ಟ್ ಬ್ಲಾಗ್ ಅಲ್ಲಿ ನಿಮ್ಮನ್ನು ಅಲ್ಲೇ ಅದು ಟಾಪ್ ಹೇಳ ಬೇಗ ಸ್ಟಾರ್ಟಾ? ಅದೇ ಕಂಟಿನ್ಯೂ. ಓಕೆ, ಫಸ್ಟ್ ವ್ಲಾಗಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಟೀಚರ್ ಇವರು, ಇಂಗ್ಲಿಷ್ ಟೀಚರು. ಟೀಚರ್ ಆಯ್ತಾ. ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದ್ರಲ್ಲ, ನಿಮ್ಮ ಕಡೆಯಿಂದ ಒಂದಷ್ಟು ಏನಾದರೂ ಅಭಿಪ್ರಾಯವನ್ನು ತಿಳಿಸಿ, ಏನಾದರೂ ಒಂದು ಕಮೆಂಟನ್ನು ಹೇಳಿ, ಏನು ಎತ್ತ ಏನಾದರೂ ಒಂದಷ್ಟು ಹೇಳಿ. ಆಕ್ಚುಲಿ ಅದು ಜೋರಾಗಿ ಮಾತಾಡೋ ಡಿಸಿಷನ್ ಆಗಿರುತ್ತೆ. ಯಾಕೆ ಅಂದ್ರೆ ನಾನು ಮಾಡ್ಬೇಕಂತ ಅನ್ಕೊಂಡು ಒಂದ್ 4 ವರ್ಷದಿಂದ ಮಾಡಕ್ಕಾಗ್ದೆ. ನಂದೇ ಒಂದು ಯೂಟ್ಯೂಬ್ ಚಾನೆಲ್ ಇದೆ, ಆದ್ರೆ ಏನು ಯೂಸ್ ಇಲ್ಲ ಅನ್ನೋ ತರ ಇಟ್ಕೊಂಡಿದೀನಿ. ನೀನ್ ಮಾಡ್ತಾ ಹೋದಂಗು ನೆಕ್ಸ್ಟ್ ಡೈಲಿ ವ್ಲಾಗ್ಸ್ ಮಾಡ್ತಾ ಹೋಗು, ಚೆನ್ನಾಗಿರುತ್ತೆ. ಮತ್ತೆ ಇಲ್ಲಿ ಬಂದಾಗೆಲ್ಲ ನಮ್ಮೂರು ನಮ್ ಜನ ತೋರ್ಸೋ, ಚೆನ್ನಾಗಿರುತ್ತೆ. ಮತ್ತೆ ಮಲ್ನಾಡ್ ಅವ್ರ ತರ ಎಲ್ಲೋ ಸಿಗಲ್ಲ, ಮಲ್ನಾಡ್ ಅವ್ರ ತರ ಮಾತಾಡೋ. ಅಲ್ಲಿ ಎಲ್ರಿಗೂ ಮಲ್ನಾಡ ಭಾಷೆನ ಹೇಳ್ಕೊಟ್ ಬಾ. ನೋಡ್ತಾರಲ್ವಾ, ಅದನ್ನ ನೋಡ್ಬಿಟ್ಟು ಎಲ್ರಿಗೂ ಒಂದು, ಈಗ ಮಲ್ನಾಡ್ ಅಂದ್ರೆ ಏನು, ಚಿಕ್ಕಮಗಳೂರು ಆತರ ಎಲ್ಲ ಅವರಿಗೆ ಅನ್ಸಿರುತ್ತೆ. ಮಳೆ ನೆಕ್ಸ್ಟ್ ಫುಲ್ ವ್ಲಾಗ್ ಮಾಡೋಣ ಒಟ್ಟಿಗೆ. ಡನ್ ಆಫ್ ಮಾಡ್ಬೋದು. ಆಯಿತು, ಅಲ್ಲಿಂದ ಒಂದಷ್ಟು ಗಮ್ಮತ್ತು ಮಾಡಿ ಜಾಲಿ ಮಾಡಿ ಎಲ್ಲ ಆಯಿತು. ಮನೆಗೆ ಬರ್ತಾ ಇದ್ದೀವಿ. ಬರ್ತಾ ಹಾಗೆ ಒಂದು ವಿಡಿಯೋ ಮಾಡಿದ್ದು ರ್ಯಾಂಡಮ್ ಆಗಿ. ನೋಡಿ ಅಲ್ಲಿ ಕಾಣಿಸ್ತಿದೆ ಮೇಲೆ, ಅದು ನಾನು ಓದಿದಂತಹ ಅಂಗನವಾಡಿ, ಪ್ರೀ ನರ್ಸರಿ ಅಂತಾರಲ್ವ ಅದಕ್ಕೆ. ಮಾರನೇ ದಿನ ನಾನು ಉಜಿರೆಗೆ ಹೋಗಿದ್ದು. ಸೊ ಉಜಿರೆಯಲ್ಲಿ ನಾನು ಓದಿರೋಂಥದ್ದು SDM ಉಜಿರೆ. ಎಷ್ಟು ಜನ ಕೇಳಿದ್ದೀರಾ? SDM ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರೋಂಥದ್ದೇ. ಸೊ ನಾನು SDM ಬ್ರ್ಯಾಂಡೇ, ಅಂದರೆ SDM ಅಲ್ಲೇ ಓದಿರೋಂಥದ್ದು 5 ವರ್ಷ. ಸೊ ಇವಾಗ
SDMಗೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಕಾಲೇಜಿಗೆ ಹೋಗೋದು ಅಂದ್ರೆ ಅದೇನೋ ಒಂಥರ ಖುಷಿ ಅಲ್ವಾ. ಸೊ ಜಾಬಿಗೆ ಸೇರಿದ ಮೇಲೆ ಇದು ಮೋಸ್ಟ್ಲಿ ಅಲ್ಲ, ಫಿಕ್ಸು 2ನೇ ಸಲ ಹೋಗ್ತಾ ಇರೋದು. ಸೊ ಅಲ್ಲಿ ನಮ್ಮ ಕಾಲೇಜನ್ನು ತೋರಿಸೋಣ, ಹಾಗೆ ಡ್ಯಾನ್ಸ್ ಕ್ಲಾಸಿಗೆ ಕೂಡ ಹೋಗ್ತೀನಿ, ಡ್ಯಾನ್ಸ್ ಕ್ಲಾಸನ್ನು ತೋರಿಸೋಣ, ಟೋಟಲಿ ನಮ್ಮ ಉಜ್ರನ್ ತೋರಿಸೋಣ, ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲ ತೋರಿಸೋಣ ಅಂತ. ವಾವ್, ಲುಕ್ ಇಟ್ ದಟ್ ಫಾಗ್, ಎಷ್ಟು ಚಂದ ಅಲ್ವಾ. ಅದಕ್ಕೆ ಅನಿಸೋದು ಏನು ನಮ್ಮೂರೇ ಚಂದ ವಾವ್ ಅಂತ. ಏನೇ ಪ್ರಾಬ್ಲಮ್ಸ್ ಇರಲಿ, ಏನೇ ನೋವಿರಲಿ, ಏನೇ ಟೆನ್ಷನ್ ಇರಲಿ, ನಮ್ಮೂರು ಚಂದ, ಸುತ್ತಮುತ್ತ ವಾತಾವರಣ, ನಮ್ಮೂರನ್ನ ನೋಡಿದಾಗ ಎಂಥ ನೋವಿದ್ರೂ ಕೂಡ ಎಲ್ಲ ಟಪಕ್ಕಂತ ಮ್ಯಾಜಿಕ್ ಆಗಿಬಿಡುತ್ತೆ, ಹೋಗಿಬಿಡುತ್ತೆ. ಅದೇ ಉಜ್ರೆಗೆ ಹೋಗ್ತಾ ಇರೋದು. ಬನ್ನಿ ಪಟ ಅಂತ ಹೋಗೋಣ. ನಮ್ಮ ಕಾಲೇಜ್, ನನ್ನ ಕಾಲೇಜ್ ಅಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ. SDM ಉಜಿರೆ ಕ್ಯಾಂಪಸ್ ಈ ರೀತಿದೆ, ಜಾಸ್ತಿ ಮೊಬೈಲ್ ಯೂಸ್ ಇಲ್ಲ. ಸ್ಟೂಡೆಂಟ್ ಲೈಫೇ ಚಂದ ಅಂತ ನನಗೆ ಈ ಕಾಲೇಜ್ ನೋಡಿದಾಗ ತುಂಬ ಸಲ ಅನಿಸುತ್ತೆ. ಯಾಕಂದರೆ ತುಂಬಾ ಎಂಜಾಯ್ ಮಾಡಿದ್ದೀನಿ, ತುಂಬಾ ಕಲ್ತಿದ್ದೀನಿ ಕಾಲೇಜಿಂದ. SDM ಕಲಾಕೇಂದ್ರ, ನಾನು ಕೂಡ ಪಾರ್ಟ್ ಆಫ್ ದಿಸ್ ಕಲಾಕೇಂದ್ರ ಅಂತ ಹೇಳೋಕ್ಕೆ ತುಂಬಾ ಖುಷಿ ಆಗುತ್ತೆ. ಡ್ಯಾನ್ಸು, ಡ್ರಾಮಾ ಎಲ್ಲವನ್ನ ಕಲಿಸ್ಕೊಟ್ಟಿದೆ ಈ ಜಾಗ. ಈಗ ಹೊಸದಲ್ಲ, ಹಳೆಯದೇ ಒಂದು ಅಪ್ಪು ಸಾಂಗಿಗೆ ನಾವು ಡ್ಯಾನ್ಸನ್ನು ಮಾಡ್ತಾಯಿದ್ದೀವಿ. ಆ ಮ್ಯೂಸಿಕನ್ನು ಎಲ್ಲಿ ಹಾಕೋಕ್ಕಾಗಲ್ಲ, ಬಿಕಾಸ್ ಕಾಪಿರೈಟ್ ಬರುತ್ತೆ. ಸ್ಟೆಪ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಆಗಿದೆ. ಆಫ್ಟರ್ ಅ ಲಾಂಗ್ ಟೈಮ್ ಫುಲ್ ಬೆವರಿದ್ದೀನಿ. ಮಾಸ್ಟರ್ ಬನ್ನಿ ಇಲ್ಲಿ. ಎಸ್, ಇವರು ಸಹನ್ ಅಂತ, ಉಜ್ರೆಲಿ ಹಿಬಾಯ್ಸ್ ಡ್ಯಾನ್ಸ್ ಕ್ರೂ ಅಂತ ಒಂದು ಪ್ರಖ್ಯಾತ ಡ್ಯಾನ್ಸ್ ಕ್ಲಾಸ್ ಇದೆ. ಹೇಳಿ ನಿಮ್ಮ ಡ್ಯಾನ್ಸ್ ಕ್ಲಾಸ್ ಬಗ್ಗೆ. ಜೋರು ಮಾತಾಡಿ ಮೈಗೆ. ನನ್ನ ಡ್ಯಾನ್ಸ್ ಕ್ಲಾಸ್ ಬಗ್ಗೆ ನನಗಿಂತ ಜಾಸ್ತಿ ನಮ್ಮ ಹರ್ಷಿತ್ ಅಂತ ಗೊತ್ತು, ಅವಳು ಹೇಳ್ತಾಳೆ, ಡಿಸ್ಕ್ರಿಪ್ಷನ್ ಹಾಕ್ತಾಳೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊಡ್ತಾರೆ. ಶೋಸ್ಗಳು ತುಂಬ ಬರುತ್ತೆ. ಶೋಸ್ಗಳನ್ನು ಮಾಡಿದಾಗೆ ನಮಗೆ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಆಗುತ್ತಲ್ವ. ಸೊ ತುಂಬ ಶೋಸ್ಗಳು ಸಿಗುತ್ತೆ. ತುಂಬ ಫ್ರೆಂಡ್ಲಿ ನೇಚರು ನಮ್ಮ ಸಹನ್ ಸರ್. ಸೊ ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಹಿಬಾಯ್ಸ್ ಡ್ಯಾನ್ಸ್ ಕ್ರೂ ಅಂತ. ನೋಡಿ, ಅದರಲ್ಲಿ ಸಖತ್ ಯುನೀಕ್ ಆದಂತಹ ಡ್ಯಾನ್ಸ್ಗಳನ್ನು ಹಾಕ್ತಾ ಇರ್ತಾರೆ. ಈಗ ನಾನು ಕೂಡ ಆ ಪೇಜಲ್ಲಿ ಬರ್ತೀನಿ ಅಂತ ಹೇಳೋಕ್ಕೆ ಖುಷಿ ಆಗ್ತಾ ಇದೆ. ಸೊ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಲೈಟ್ಗಳನ್ನೆಲ್ಲ. ಸೊ ಸೆಟಪ್ಗಳ ಜೋರಾಗೇ ಇದೆ. ಸರಿಯಾಗಿ ಬೆಂಡೆತ್ತಿ ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಹಾಗಾಗಿ ಕಾದು ನೋಡಬೇಕಾಗಿದೆ ಯಾವ ರೀತಿಯಾಗಿ ಔಟ್ಪುಟ್ ಬರುತ್ತೆ ಅಂತ. ಇದ್ರಲ್ಲಿ ಹಾಕೋಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ ಬರುತ್ತೆ. ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ. ಸ್ವಲ್ಪ ಹಾಕ್ಬೋದಾ? ಒಂದಷ್ಟು ಪ್ರಾಕ್ಟೀಸ್ಗಳ ನಂತರ, ಮಿಸ್ಟೇಕ್ಸ್ಗಳ ನಂತರ ಫೈನಲಿ ಗುಡ್ ಔಟ್ಪುಟ್ ಬಂದಿದೆ. ಸೊ ಇದಕ್ಕೆ ಹಾಕೋಕ್ಕಾಗಲ್ಲ, ಕಾಪಿರೈಟ್ ಬರುತ್ತೆ ಅಂತ. ನೋಡಿ, ಮಿಸ್ಟೇಕ್ಸ್ ಆಯಿತು. ನೀವು ತಪ್ಪು ಮಾಡಿದ್ರಾ ಅಂತ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ. ನಾನು ತಪ್ಪು ಮಾಡಿರೋದು. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಹೋಗಿ ಕೂಡ ನೋಡ್ಬೋದು. ನಮ್ಮ ಡ್ಯಾನ್ಸ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ನೋಡಿ ಹಾಯ್ ಮಾಡಿ. ಹಾಯ್ ಮಾಡಿ. ಹಾಯ್ ಮಾಡಿ. ಹಾಂ, ಅಯ್ಯೋ ಆಯಿತಾ ಫೋಟೋ ಎಲ್ಲ ತೆಗೆದು? ಹೇಗಿದೆ ರಿವ್ಯೂ ಹೇಳಿ. ಹಾಂ, ಸಖತ್ತಿದೆಯಾ? ನೀವು ಹೇಳಿ. ಕ್ಯಾಮ್ರಾ ಅಂದರೆ ಸ್ವಲ್ಪ ನಮ್ಮ ಮಾಸ್ಟ್ರಿಗೆ ಶೈನೆಸ್ ಜಾಸ್ತಿ. ಎಂತ ಪ್ರಮೋಷನ್ ಮಾಡ್ತಾ ಇದೆಯಾ, ಎಷ್ಟು ಕೊಟ್ಟಿದ್ದಾರೆ ಏನು ಅಂತ ಸುಮ್ಮನೆ ಕೇಳ್ತಾ ಇದ್ರು. ಎನಿವೆ, ಐ ನೋ ಒಂದಷ್ಟು ವೀಡಿಯೋಸ್ಗಳಲ್ಲಿ ಮಿಸ್ಟೇಕ್ಸ್ ಆಗಿದೆ ಅಂತ. ಸೊ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನೀವು ನನ್ನ ತಪ್ಪುಗಳನ್ನು ಹೊಟ್ಟೆಗೆ ಹಾಕ್ಕೊಳ್ಳಿ. ಯಾಕಂದರೆ 1 ಸೆಕೆಂಡ್ ನಾನು ದೊಡ್ಡಪ್ಪನ ಮನೇಲೆಲ್ಲೋ ವೀಡಿಯೋ ಮಾಡ್ತಿರ್ತೀನಿ, ನಮ್ಮ ಮನೇಲೆಲ್ಲೋ ವೀಡಿಯೋ ಮಾಡ್ತಿರ್ತೀನಿ, ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಇನ್ನೊಂದೆಲ್ಲೋ ಸೀನ್ ತೋರಿಸ್ತಾ ಇರ್ತೀನಿ. ಸೊ ಇವೆಲ್ಲ ಒಂದಷ್ಟು ಮೈನರ್ ಮಿಸ್ಟೇಕ್ಸ್ಗಳು ಆಗಿದೆ. ಸೊ ಅಂದರೆ ನಿಮ್ಮ ಜೊತೆ ಎಂಗೇಜ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಓಕೆ, ಸರಿ, ನಾನು ಹೋಗಿ ಬರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿದ್ದಾಗ ಕೀಪ್ ಸ್ಮೈಲಿಂಗ್, ಶೇರ್ ಹ್ಯಾಪಿನೆಸ್ ಆ್ಯಂಡ್ ಶೇರ್ ಲವ್. ಬನ್ನಿ ಜನರೇ, ಬನ್ನಿ